ಜೆಪಿ ನಗರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಉಮೇಶ್ ಅವರ ಪಾರ್ಥಿವ ಶರೀರ ಇದೆ. ಜೆಪಿ ನಗರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹನ್ನೆರಡುವರೆ ತನಕ ಮನೆ ಹತ್ರ ಇರಲಿ ಅಂತ ಹೇಳಿದ್ದಾರೆ. 12ವರೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. ಅಂತ್ಯಕ್ರಿಯೆ ಏನು ಅನ್ಕೊಂಡಿದ್ರೆ ಮೇಡಮ್, ನೀವೇನು ಅನ್ಕೊಂಡಿದ್ರೆ ಎಲ್ಲಿ ಮಾಡಬೇಕು ಅಂತ? ಅದೇ ವಿಲ್ಸನ್ ಗಾರ್ಡನ್ ಅಂತ ಹೇಳಿದ್ದಾರೆ, ನೋಡೋಣ, ಅದು ಡಿಸಿಷನ್ ತಗೋತಾರೆ ಎಲ್ಲ ಸೇರಿ ದೊಡ್ಡವರು. ಎಷ್ಟು ದಿವಸದಿಂದ ಹುಷಾರಿರಲಿಲ್ಲ ಮೇಡಮ್ ತಂದೆ ಅವರಿಗೆ? ಫ್ರಮ್ 10th ಇಂದ ಅಕ್ಟೋಬರ್ 10th ಫ್ರಾಕ್ಚರ್ ಆಯ್ತಲ್ಲ, ಅಕ್ಟೋಬರ್ 10th ಫ್ರಾಕ್ಚರ್ ಆಯ್ತು ಬಿದ್ದು ಬಚ್ಚ ಮನೆ. ಆವಾಗ ಆಸ್ಪತ್ರೆ ಶಾಂತ ಮಲ್ಟಿ ಸ್ಪೆಷಾಲಿಟಿ ಹೋದಾಗ ಅವಾಗ ಗೊತ್ತಾಯ್ತು ಆಲ್ರೆಡಿ 4th ಸ್ಟೇಜ್ ಇದೋಗಿದೆ, ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಎಷ್ಟು ದಿನ ಆಯ್ತು? ಇಲ್ಲ ಆಯ್ತು, ಶಾಂತ 14th ಫ್ರಮ್ 14th ಇಂದ ಫ್ರಮ್ 14th ಇಂದ ಇಲ್ಲೇ ಇದೆ. ಮಧ್ಯೆ ಒಂದು ಡಿಸ್ಚಾರ್ಜ್ ಮಾಡಿ ಹುಷಾರಾಯ್ತು ಅಂತ, ಈಗೇನು ವಾಮಿಟ್ ಸ್ಟಾರ್ಟ್ ಆಯ್ತು, ಮತ್ತೆ ಬಂದಿಲ್ಲ. ಅದೇ ಮಾತೆಲ್ಲ ಇದಾಗ್ತಿರ್ಲಿಲ್ಲ. ರಮೇಶ್ ಭಟ್ ಅವರೆಲ್ಲ ಬಂದವರು ರಾತ್ರೆಲ್ಲ ಇಲ್ಲ, ಮಾತು ಇದಾಗೋಗ್ಬಿಟ್ಟಿತ್ತು, ಫುಲ್ ನಿಂತೋಗಿತ್ತು. ಆಮೇಲೆ ರಾತ್ರೆಲ್ಲ ನೀವು ನೋಡ್ತಾ ಇದ್ದ ಅವಾಗೇನು ಹೇಳಿ ಸಂಧೆ ಮಾಡ್ತಾ ಇರುತ್ತೆ ಕಣ್ಣು. ತಾಯಿಯವ್ರ ವಿಚಾರ ಗೊತ್ತಿದೆಯಲ್ಲ? ಗೊತ್ತಿದೆ, ಅಮ್ಮ ಮನೇಲಿದ್ದಾರೆ, ಅವ್ರಿಗೂ ಪಾಪ ಲೋ ಬಿ ಪಿ ಶುಗರ್ ಇದೆ. ಅಮ್ಮ ವೆಯ್ಟ್ ಮಾಡ್ತಾರೆ ಮನೇಲಿ. ನಿಮ್ಮ ಜೊತೆ ಯಾವ ಲಾಸ್ಟ್ ಮಾತಾಡಿದ್ದು ಸರ್? ದಿವಸ ಮಾತಾಡ್ತಿರ್ತಾರೆ, ಮಧ್ಯೆ ಮಾತು ನಿಂತಿರ್ತಾರೆ, ಕೈಯಲ್ಲಿ ಮಾತಾಡ್ತಾ ಇರ್ತಾರೆ ಅಂತ ಕರಿತಾ ಇರ್ತಾರೆ. ಬೆಳಗ್ಗೆ 11 ಗಂಟೆಯವರೆಗೂ ಕೂಡ ಜೆಪಿ ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ. ನಂತರದಲ್ಲಿ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನ ಸ್ಥಳಾಂತರಿಸಲಾಗುತ್ತೆ. 1960ರಿಂದಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಅಮೋಘ ಸೇವೆಯನ್ನ ಸಲ್ಲಿಸಿರುವಂತಹ ಉಮೇಶ್ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಕನ್ನಡ ಚಿತ್ರರಂಗದ ಗಣ್ಯಾತಿ ಗಣ್ಯರು ಕೂಡ ಆಗಮಿಸುತ್ತಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ.